ಜನರು ಆಗಾಗ್ಗೆ ಕೇಳುವ ಒಂದು ಪ್ರಶ್ನೆ ಏನೆಂದರೆ, ನೀವು ಗುರುಗಳಾಗಿ ಧಾರ್ಮಿಕ ಸಹೋದರ ಸಹೋದರಿಯರಾಗಿ ಎಲ್ಲವನ್ನು ತ್ಯಾಗ ಮಾಡುವುದರಿಂದ ನಿಮಗೆ ಏನು ಸಿಗುತ್ತದೆ ಎಂದು. ಇದೇ ಪ್ರಶ್ನೆಯನ್ನು ಒಮ್ಮೆ ಪೇತ್ರನು ಯೇಸುವಿನ ಬಳಿ ಕೇಳಿದ್ದನು. ಸ್ವಾಮಿ, ನಾವು ಎಲ್ಲವನ್ನು ತೊರೆದು ನಿಮ್ಮನ್ನು ಹಿಂಬಾಲಿಸುತ್ತೇವಲ್ಲ, ನಮಗೆ ಏನು ಸಿಗುತ್ತದೆ ಎಂದು. ಇದಕ್ಕೆ ಯೇಸು ಒಂದು ಸುಂದರವಾದ ವಾಗ್ದಾನವನ್ನು ನೀಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, 100 ಮಡಿಯಷ್ಟು ಪ್ರತಿಫಲ ಮತ್ತು ಅಮರ ಜೀವ ನಿಮಗೆ ದೊರೆಯುತ್ತದೆ ಎಂದು. ಆದರೆ ಈ ಒಂದು ವಾಗ್ದಾನವು ಸತ್ಯವಾಗಿದೆ ಮತ್ತು ಸುಳ್ಳಲ್ಲ ಎಂದು ತೋರಿಸಲು ಯೇಸು ಒಂದು ಅದ್ಭುತಕರವಾದ ನುಡಿಯನ್ನು ನುಡಿಯುತ್ತಾರೆ. ಈ 100 ಮಡಿ ಪ್ರತಿಫಲದೊಂದಿಗೆ ಹಿಂಸೆಗಳು, ಕಷ್ಟಗಳು, ನೋವು ಮತ್ತು ತ್ಯಾಗಗಳು ಇರುತ್ತವೆ. ಈ ವಾಗ್ದಾನ ಕೇವಲ ಮನುಷ್ಯರದಾಗಿದ್ದರೆ ಅವರು ಕೇವಲ ಯಶಸ್ಸು, ಸುಖ ಭೋಗಗಳು, ಪ್ರತಿಫಲ ಇದರ ಕುರಿತು ಮಾತ್ರ ಮಾತನಾಡುತ್ತಿದ್ದರು. ಆದರೆ ಈ ಒಂದು ನುಡಿಗಳು ದೇವರಿಂದ ಬಂದಿತ್ತು ಎಂದು ಸಾರಲು ಅವರು ಮಹಿಮೆಯೊಂದಿಗೆ ಶಿಲುಬೆಯೂ ಸಹ ಸೇರಿಸುತ್ತಾರೆ. ಈ ವಾಗ್ದಾನವು ದೇವರಿಂದಲೇ ಬಂದಿದ್ದು ಎಂದು ನಮಗೆ ತಿಳಿಯಲು ಇದೇ ಕಾರಣ. ಆದ್ದರಿಂದ ಇಂದಿನ ಶುಭ ಸಂದೇಶವು ಈ ಕ್ರಿಸ್ತನನ್ನು ಹಿಂಬಾಲಿಸಲು ಮತ್ತು ಆತನ ರಾಜ್ಯವನ್ನು ಸೇರಲು ನಮ್ಮೆಲ್ಲರಿಗೂ ಕರೆ ನೀಡುತ್ತದೆ. ಹಾಗೂ ಎಲ್ಲವನ್ನು ಬಿಟ್ಟು ದೇವರನ್ನು ಹಿಂಬಾಲಿಸುತ್ತಿರುವವರಿಗೆ ಒಂದು ದೊಡ್ಡ ಸಾಂತ್ವನವನ್ನು ಸಹ ನೀಡುತ್ತದೆ. ಆದ್ದರಿಂದ ಎಲ್ಲ ಯುವಕ ಯುವತಿಯರೇ, ನೀವು ಹೆದರಬೇಡಿ, ಆತಂಕ ಪಡಬೇಡಿ. ಯೇಸು ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದರೆ ಧೈರ್ಯವಾಗಿ ಬನ್ನಿ ಮತ್ತು ಆತನನ್ನು ಹಿಂಬಾಲಿಸಿ. ಆಮೇನ್. ಹಲ್ಲೆಲೂಯಾ.